ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಿಮಗೆ RRB ಯಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿನಿ ಸ್ನೇಹಿತರೆ. ಸೊ RRB ಯಲ್ಲಿ 6000ಕ್ಕಿಂತ ಹೆಚ್ಚು ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಸೊ ಈಗಲೇ ಈ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ನ ಪ್ರೆಸ್ ಮಾಡಿ ಸ್ನೇಹಿತರೆ. ಇನ್ನು ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದ್ರೆ ಈಗಲೇ ಜಾಯ್ನ್ ಆಗ್ಬೋದು ಸ್ನೇಹಿತರೆ. ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ, ಓಕೆನಾ. ಸೊ ಇವತ್ತು ನೋಡೋದಾದ್ರೆ RRB ಟೆಕ್ನಿಷಿಯನ್ ಪೋಸ್ಟ್ ನ ಕರೆದಿದ್ದಾರೆ ಸ್ನೇಹಿತರೆ. 6238 ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಟೆಕ್ನಿಕಲ್ ಗ್ರೇಡ್ 1 and 3 ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಸೊ 28ನೇ ತಾರೀಕಿಂದ ಮತ್ತೆ ಓಪನ್ ಆಗಿರೋದು ಇದು. ಸೊ ಈಗಾಗಲೇ ಇದು ಕ್ಲೋಸ್ ಆಗಿತ್ತು 27ನೇ ತಾರೀಕಿಗೆನೆ. ಸೊ 28ನೇ ತಾರೀಕು ಜೂನ್ 2025ರಿಂದ ಹಿಡಿದು 7ನೇ ತಾರೀಕು ಜುಲೈ 7ನೇ ತಾರೀಕು ಆಗಸ್ಟ್ ವರೆಗೂ ಓಪನ್ ಇದೆ ಸ್ನೇಹಿತರೆ, ಓಕೆನಾ. ಸೊ 7ನೇ ತಾರೀಕು ಆಗಸ್ಟ್ ವರೆಗೂ ಓಪನ್ ಇದೆ. ಸೊ 6238 ವೇಕೆನ್ಸಿಗಳಿದಾವೆ. ಆಲ್ ಓವರ್ ಇಂಡಿಯಾದಲ್ಲಿ ಜಾಬ್ ಲೊಕೇಶನ್ ಇರುತ್ತೆ ಸ್ನೇಹಿತರೆ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ, ಓಕೆನಾ. ಸೊ ಇನ್ನು ಇದ್ರದ್ದು ಫೀ ಪೇಮೆಂಟ್ ಮಾಡೋದು ಏನು ಅಂತ ಹೇಳಿದ್ರೆ 9ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಫೀ ಪೇ ಮಾಡೋದಕ್ಕೆ. ಮತ್ತೆ ಏನಾದ್ರು ಕರೆಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ 10ನೇ ತಾರೀಕಿಂದ ಹಿಡಿದು 19ನೇ ತಾರೀಕು ಆಗಸ್ಟ್ ವರೆಗೂ ಓಪನ್ ಮಾಡಿರ್ತಾರೆ ಸ್ನೇಹಿತರೆ. ಮತ್ತೆ ಸ್ಕ್ರೈಬ್ ಡೀಟೇಲ್ಸ್ ನ ಎಂಟ್ರಿ ಮಾಡೋದಕ್ಕೆ 20ರಿಂದ 24 ಆಗಸ್ಟ್ ವರೆಗೂ ಓಪನ್ ಮಾಡಿಟ್ಟಿರ್ತಾರೆ ಸ್ನೇಹಿತರೆ RRB ಯಲ್ಲಿ, ಓಕೆನಾ. ಸೊ RRB ಯಲ್ಲಿ ನೋಡೋದಾದ್ರೆ ಏನಪ್ಪ ಇದು ಪೋಸ್ಟ್ ಅಂತ ಹೇಳಿದ್ರೆ, ಗ್ರೇಡ್ 1 ಬಂದು ಸಿಗ್ನಲ್ ಪೋಸ್ಟ್, ಗ್ರೇಡ್ 3 ಒಂದು ಟೆಕ್ನಿಕಲ್ ಗ್ರೇಡ್ 3. ಸೊ 6055 ಪೋಸ್ಟ್ಗಳು ಗ್ರೇಡ್ 3 ಅಲ್ಲಿದೆ. ಸೊ ಗ್ರೇಡ್ 1 ಅಲ್ಲಿ 183 ಪೋಸ್ಟ್ಗಳು ಇದಾವೆ ಸ್ನೇಹಿತರೆ. ಸೊ ಇದಕ್ಕೆ ಏನ್ ಓದಿರ್ಬೇಕು ಅಂತ ಹೇಳೋದಾದ್ರೆ ನೋಡಿ, ಸೊ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಪಾಸ್ಡ್ ITI, ಓಕೆನಾ. ITI ಆಗಿರ್ಬೇಕಾಗುತ್ತೆ, ಮತ್ತೆ ಕೋರ್ಸ್ ಕಂಪ್ಲೀಟೆಡ್ ಇನ್ ಆಕ್ಟ್ ಆಫ್ ಅಪ್ರೆಂಟಿಸ್ಶಿಪ್ ಅಲ್ಲಿ ಮಾಡಿರ್ಬೇಕು. ನೋಟ್, ಡಿಪ್ಲೊಮೊ ಡಿಗ್ರಿ ಹೋಲ್ಡರ್ಸ್ ಆರ್ ನಾಟ್ ಎಲಿಜಿಬಲ್ ಅನ್ಲೆಸ್ ಸ್ಪೆಸಿಫಿಕಲಿ ಮೆನ್ಷನ್ ಇನ್ ದ ನೋಟಿಫಿಕೇಶನ್, ಓಕೆನಾ. ಸೊ ಡಿಪ್ಲೊಮೊ ಡಿಗ್ರಿ ಮಾಡಿರೋಂಥವ್ರು ಅಪ್ಲಿಕೇಶನ್ ನ ಅಪ್ಲೈ ಮಾಡೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ITI ಮಾಡಿರೋರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ 18ರಿಂದ 33 ವರ್ಷದವರೆಗೂ ಇರೋರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ SC ST OBC ಮತ್ತೆ PWD ಗೆ, ಓಕೆನಾ. ಸೊ ಇದು ಸ್ಯಾಲ್ರಿ ಏನು ಅಂತ ಹೇಳೋದಾದ್ರೆ, ಸಿಗ್ನಲ್ ಗೆ 29,000 ರೂಪಾಯಿದಿಂದ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಪೇ ಲೆವೆಲ್ 5 ಇದು. ಸೊ ನಿಮ್ಗೆ 29,000 ರೂಪಾಯಿ ಬೇಸಿಕ್ ಇರುತ್ತೆ, ಪ್ಲಸ್ DA HRA TA ಮತ್ತೆ ಅದರ್ ಅಲೋಯನ್ಸಸ್ ಕೂಡ ಇರುತ್ತೆ ಸ್ನೇಹಿತರೆ, ಓಕೆನಾ. ಸೊ ಇದಿಷ್ಟು ಅಲೋಯನ್ಸಸ್ ನ ನೀವು ಪಡೆದುಕೊಳ್ತೀರಾ. ಆಲ್ಮೋಸ್ಟ್ ನಿಮ್ಗೆ 50,000 ರೂಪಾಯಿವರೆಗೂ ಸ್ಯಾಲ್ರಿ ಬರುತ್ತೆ ಸ್ನೇಹಿತರೆ. ಗ್ರೇಡ್ 3 ಅಲ್ಲಿ ನೋಡೋದಾದ್ರೆ 20,000 ರೂಪಾಯಿ ಸ್ಟಾರ್ಟಿಂಗ್ ಸ್ಯಾಲ್ರಿ ಇರುತ್ತೆ. ಸೊ ಪೇ ಲೆವೆಲ್ 2 ಆಗಿರುತ್ತೆ ಇದು, ಓಕೆನಾ. ಸೊ ಇದ್ರಲ್ಲಿ ಕೂಡ DA HRA TA ಎಲ್ಲ ಹಾಕಿದ್ರೆ ಇದು ಕೂಡ ನಿಮಗೆ 30ರಿಂದ 35,000 ರೂಪಾಯಿವರೆಗೂ ಸ್ಯಾಲ್ರಿ ಸಿಗುತ್ತೆ ಟೋಟಲ್, ಓಕೆನಾ. ಸೊ ಅದಾದ ನಂತರ ಅಪ್ಲಿಕೇಶನ್ ಫೀ ನೋಡೋದಾದ್ರೆ SC ST PWD ಎಕ್ಸರ್ವಿಸ್ ಮೆನ್, ಫಿಮೇಲ್, ಮೈನಾರಿಟೀಸ್ ಇವರಿಗೆಲ್ಲ 250 ರೂಪಾಯಿ ಫೀ ಇದೆ ಸ್ನೇಹಿತರೆ, ಓಕೆನಾ. ರೀಫಂಡ್ ಕೂಡ ಆಗುತ್ತೆ ಎಕ್ಸಾಮ್ ನ ನೀವು ಅಪಿಯರ್ ಮಾಡಿದ್ರೆ. ಸೊ ಎಕ್ಸಾಮ್ ನ ನೀವು CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ನೀವು ಏನಾದ್ರೂ ಅಟೆಂಡ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ 250 ರೂಪಾಯಿ ವಾಪಸ್ ಬರುತ್ತೆ ಸ್ನೇಹಿತರೆ, ಕಟ್ಟಿರುವಂತ ಅಮೌಂಟ್. ಬೇರೆ ಅದರ್ಸ್ಗೆ, ಜನರಲ್ ಕ್ಯಾಂಡಿಡೇಟ್ಸ್ಗೆ ಮತ್ತೆ ಮೇಲ್ಗೆ 500 ರೂಪಾಯಿ ಫೀ ಪೇಮೆಂಟ್ ಮಾಡಬೇಕಾಗಿರುತ್ತೆ. 400 ರೂಪಾಯಿ ನಿಮಗೆ ವಾಪಸ್ ಬರುತ್ತೆ ಸ್ನೇಹಿತರೆ, ಓಕೆನಾ. ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಗೆ ಅಮೌಂಟ್ ರೀಫಂಡ್ ಆಗಿ ಬಂದೇ ಬರುತ್ತೆ ಸ್ನೇಹಿತರೆ, ಓಕೆನಾ. ಸೊ ಈಗಾಗಲೇ ಹಲವಾರು ಪೋಸ್ಟ್ ಗಳನ್ನ ಬಿಟ್ಟಿದ್ರು. ಆ ಒಂದು ಪೋಸ್ಟ್ ಗಳ ವಿಡಿಯೋಗಳನ್ನ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. ಸೊ ಅದನ್ನು ಕೂಡ ನೀವು ಕಂಪ್ಲೀಟ್ ಆಗಿ ನೋಡ್ಬೋದಾಗಿರುತ್ತೆ. ಈ ಒಂದು ಪೋಸ್ಟ್ ಗೆ ಏನೇನು ಬೇಕು, ಯಾವುದು ಡಾಕ್ಯುಮೆಂಟ್ಸ್ ಬೇಕಾಗಿರೋದು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಡೀಟೇಲ್ಸ್ ನ ಈಗಾಗಲೇ ಹಳೆ ಒಂದು ವಿಡಿಯೋ ಬಿಟ್ಟಿದೆ, ಆ ವಿಡಿಯೋದಲ್ಲೂ ತಿಳಿಸ್ಕೊಡಿದೆ, ಈ ವಿಡಿಯೋದಲ್ಲೂ ತಿಳಿಸ್ತಿದ್ದೀನಿ ನೋಡಿ. ಪಾಸ್ಪೋರ್ಟ್ ಸೈಜ್ ಫೋಟೋ ಸ್ಕ್ಯಾನ್ ಕಾಪಿ ಬೇಕಾಗಿರುತ್ತೆ, ಸಿಗ್ನೇಚರ್ ಬೇಕಾಗಿರುತ್ತೆ, ನಿಮ್ಮ ಮಾರ್ಕ್ಸ್ ಕಾರ್ಡ್ಸ್ ಬೇಕಾಗಿರುತ್ತೆ, ಮತ್ತೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಸ್, ಆಧಾರ್ ಕಾರ್ಡ್, ಇದಿಷ್ಟು ಬೇಕಾಗಿರುತ್ತೆ ಸ್ನೇಹಿತರೆ, ಓಕೆನಾ. ಸೊ ಇದಿಷ್ಟು ಇಟ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ. ಇಲ್ಲೇನು ಅಪ್ಲೈ ಆನ್ಲೈನ್ ಅಂತ ಏನಿದೆ ಇದನ್ನ ನೀವು ಕ್ಲಿಕ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ. ಇಲ್ಲಿ ನೀವು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ನಿಮ್ದು ಅಕೌಂಟ್ ಇಲ್ಲ ಅಂದ್ರೆ ಕ್ರಿಯೇಟ್ ಅನ್ ಅಕೌಂಟ್ ಅಂತ ಏನಿದೆ ಇದನ್ನ ಕ್ಲಿಕ್ ಮಾಡ್ಕೊಂಡು ಕ್ರಿಯೇಟ್ ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ, ಓಕೆನಾ. ಕ್ರಿಯೇಟ್ ಮಾಡುವಾಗ ನಿಮ್ಮ ನೇಮು ಮತ್ತೆ ಡೇಟ್ ಆಫ್ ಬರ್ತ್ ಮತ್ತೆ ಜೆಂಡರ್, ಫಾದರ್ ನೇಮ್, ಮದರ್ ನೇಮ್, ಇಮೇಲ್ ID, ಫೋನ್ ನಂಬರ್ ಹಾಕಿ OTP ಹಾಕ್ಬೇಕಾಗಿರುತ್ತೆ. ಅದಾದ ನಂತರ ಸಬ್ಮಿಟ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ, ಓಕೆನಾ. ಸೊ ಇದಿಷ್ಟು ಆದ ನಂತರ ನೀವು ಲಾಗಿನ್ ಮಾಡ್ಕೋಬೇಕಾಗಿರುತ್ತೆ, ಓಕೆನಾ. ಲಾಗಿನ್ ಗೆ ನೀವು ಒಂದು ಲಾಗಿನ್ ವಿತ್ ಆಧಾರ್ ಅಲ್ಲೂ ಮಾಡ್ಬೋದು, ಲಾಗಿನ್ ವಿತ್ RRB
ಅಕೌಂಟ್ ಕ್ರೆಡೆನ್ಷಿಯಲ್ ಅಲ್ಲಿ ಕೂಡ ಹಾಕ್ಬೋದಾಗಿರುತ್ತೆ. ಸೊ ಈ ರೀತಿ ಕೊಟ್ಟು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇನ್ನು ನಿಮ್ಗೆ ನೋಟಿಫಿಕೇಶನ್ ನೋಡಬೇಕು ಅಂತ ಹೇಳೋದಾದ್ರೆ ಈ ಒಂದು ನೋಟಿಫಿಕೇಶನ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಸೊ ಇನ್ನು ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡಿ ಸ್ನೇಹಿತರೆ. ಓಕೆನಾ. ಈಗಾಗಲೇ ನಾನು ನಿಮ್ಗೆ ಏನ್ ತಿಳಿಸ್ಕೊಟ್ಟಿದ್ದೀನಿ ಅದನ್ನೇ ಮತ್ತೆ ಇಲ್ಲಿ ತೋರಿಸ್ತಾ ಇರೋದು ನೋಡಿ. ಸೊ ಗ್ರೇಡ್ 1 ಸಿಗ್ನಲ್, ಗ್ರೇಡ್ 3 ಅಲ್ಲಿ ಹಲವಾರು ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಟ್ರ್ಯಾಕ್ ಮೆಷಿನಿಸ್ಟ್, ಬ್ಲಾಕ್ ಸ್ಮಿತ್, ಬ್ರಿಡ್ಜ್, ವೇಗನ್, ಕ್ಯಾರೇಜ್, ಡೀಸೆಲ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಿಕಲ್, EMU, ಫಿಟ್ಟರ್, ಈ ರೀತಿ ಹಲವಾರು ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಸೊ ಇದು ನಿಮ್ಗೆ ಈಗಾಗಲೇ 28ನೇ ತಾರೀಕು 7ನೇ ತಿಂಗಳಿಗೆ ಲಾಸ್ಟ್ ಡೇಟ್ ಇತ್ತು. ಸೊ ಅದನ್ನ ಇವಾಗ ಎಕ್ಸ್ಟೆಂಡ್ ಮಾಡಿದ್ದಾರೆ ಸ್ನೇಹಿತರೆ. ಎಕ್ಸ್ಟೆಂಡ್ ಮಾಡಿ ನಿಮ್ಗೆ ಆಗಸ್ಟ್ 7ನೇ ತಾರೀಕುವರೆಗೂ ಟೈಮ್ ಕೊಟ್ಟಿದ್ದಾರೆ. ಓಕೆನಾ. ಸೊ ಇದು ನೋಡಿ ನಿಮ್ಮ ಕೀ ಹೈಲೈಟ್ಸ್ ಏನೇನು ಅಂತ ಹೇಳೋದ್ರೆ ನೋಡಿ, 6,000ಕ್ಕಿಂತ ಹೆಚ್ಚು ಟೆಕ್ನಿಷಿಯನ್ ವೇಕೆನ್ಸಿ ಕರೆದಿದ್ದಾರೆ. ITI ಮುಖಾಂತರ ಆಗಿರುವಂತವ್ರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಏಜ್ ಲಿಮಿಟ್ 33 ವರ್ಷದವರೆಗೂ ಇದೆ. CBT ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಷ್ಟೇ ಇರೋದು. ಎಕ್ಸಾಮ್ ಫೀನ ರೀಫಂಡ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ನೀವು ಎಕ್ಸಾಮ್ ಅಲ್ಲಿ ಬರೆದು ನಿಮ್ಮ ಎಕ್ಸಾಮ್ ಫೀಸ್ ನ ಕೂಡ ರೀಫಂಡ್ ಆಗಿ ತಗೋಬಹುದಾಗಿರುತ್ತೆ. ಓಕೆನಾ. ಇನ್ನು ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಹಲವಾರು ವಿಡಿಯೋಗಳನ್ನ ಬಿಟ್ಟಿದ್ದೀನಿ. SSC ಅಲ್ಲಿ ಕರೆದಿದ್ರು, ಸ್ಟಾಫ್ ಸೆಲೆಕ್ಷನ್ ಕಮಿಷನ್, BL ಡ್ರೈವರ್ ಪೋಸ್ಟ್ ಕರೆದಿದ್ರು, HAL ಟೆಕ್ನಿಷಿಯನ್ ಪೋಸ್ಟ್ ಕರೆದಿದ್ರು, ಮತ್ತೆ EPFO ಕರೆದಿದ್ದಾರೆ, ITI NIT ಅಲ್ಲಿ ಕರೆದಿದ್ದಾರೆ, RRC ಅಲ್ಲಿ ಅಪ್ರೆಂಟಿಸ್ಶಿಪ್ ಕರೆದಿದ್ದಾರೆ. ಈ ರೀತಿ ಹಲವಾರು ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಇನ್ನು ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.